ಕೊಡಬೇಕು ಅಂತ ಎಲ್ಲರೂ ಹೇಳಿದರು. ಬರೀ ಪಾಂಡವರ ಕಡೆ ಅಲ್ಲ, ಭೀಷ್ಮಾಚಾರ್ಯರು ಹೇಳಿದರು ದುರ್ಯೋಧನನಿಗೆ ಕೊಟ್ಟು ಬಿಡು, ಅವರ ಪಾಲಿಂದ ಅವರು ಕೊಟ್ಟು ಬಿಡು, ಕೊಡಲಿಲ್ಲ. ಸ್ವಂತ ತಂದೆ ತಾಯಿಗಳು ಧೃತರಾಷ್ಟ್ರ ಗಾಂಧಾರಿ ಹೇಳಿದ್ರು ಕೊಡು, ಕೊಡಲಿಲ್ಲ. ದ್ರೋಣಾಚಾರ್ಯ ಹೇಳಿದ್ರು ಕೊಡಲಿಲ್ಲ. ವಿದುರ ಹೇಳಿದ್ರು ಕೊಡಲಿಲ್ಲ. ಕಡೆಗೆ ನಾರದರು ಬಂದು ಹೇಳಿದ್ರು ಕೊಡಲಿಲ್ಲ. ಎಲ್ಲರೂ ಹೇಳಿದರು, ಒಬ್ಬ ಹೇಳಿರಲಿಲ್ಲ. ಅದು ಯಾರದು? ಕೃಷ್ಣ. ಅವನ್ನ ಹೋದರೆ ಕೃಷ್ಣನಿಗಲ್ಲಿ ಅವಮಾನ ಆಯಿತು. ಕೃಷ್ಣನ ಮಾತು ಕೇಳಲಿಲ್ಲ. ಯಾರೋ ಕೃಷ್ಣನ ಕೇಳಿದ್ರಂತೆ. ಊರಲ್ಲಿದ್ದವ್ರು ಯಾರು ಹೇಳಿದ್ರು ಕೇಳಲಿಲ್ಲ. ನಿನ್ನ ಮಾತು ಕೇಳ್ತಾನ ಕೃಷ್ಣ, ನೀನು ಯಾಕೆ ಹೇಳಕ್ಕೆ ಹೋದೆ? ನಿನಗೆ ಅವರಿಗೆಲ್ಲ ಗೊತ್ತಿಲ್ಲ ಹೇಳಿದ್ರು. ನಿನಗೆ ಗೊತ್ತು, ನೀನು ಸರ್ವಜ್ಞ, ನೀನು ಭಗವಂತ ಇದ್ದೀಯ, ನಿನ್ನ ಮಾತು ಅವನು ಕೇಳೋಲ್ಲ, ದುಷ್ಟ ಅಂತ ಗೊತ್ತಿದ್ರು ನೀನು ಯಾಕೆ? ಕೃಷ್ಣ ಹೇಳ್ತಾನೆ, ನಾನು ಹೋಗಿದ್ದು ಅವನು ಕೇಳಲಿ ಅಂತಲ್ಲ, ನಾನು ಹೋಗಿದ್ದು ಯಾಕಂದರೆ ಯಾರು ಹೇಳಿದ್ರು ಅವನು ಕೇಳೋಲ್ಲ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಜಗತ್ತಿಗೆ ಅವನ ಯೋಗ್ಯತೆಯನ್ನು ಪರಿಚಯ ಮಾಡಿಸ್ಲಿಕ್ಕೆ ಹೋಗಿದ್ದೆ ವಿನ ನಾನು ಹೇಳಿದ್ರೆ ಕೇಳ್ತಾನೆ. ನಮಗೊಂದು ಕಥೆ ಇದೆ ರೀ. ಕೃಷ್ಣ ಹೇಳಿದಾಗಲೇ ಹೇಳಿದಾಗ ನಮ್ಮ ಮನೇಲೆಲ್ಲ ನಾವು ಹೇಳ್ದಾಗ ಕೇಳ್ಕೊಂಡಿರಬೇಕು. ದೇವ್ರು ಹೇಳ್ತಾನೆ ಹಂಗಿಲ್ಲ, ಅವ್ರವ್ರ ಯೋಗ್ಯತೆ ತಕ್ಕಾಗೇ ಇರ್ತಾರೆ. ಯಾರು ಹೇಳ್ದಂಗೆ ಯಾರೂ ಕೇಳಲ್ಲ. ಕೇಳಲಾರ್ದವ್ರಿಗೆ, ಕೇಳುವ ಸ್ವಭಾವ ಇಲ್ಲದವರಿಗೆ, ಕೇಳುವ ಸಾತ್ವಿಕ ಸ್ವಭಾವ ಇಲ್ಲದವರಿಗೆ ಸ್ವಯಂ ದೇವರೇ ಬಂದು ಹೇಳಿದ್ರು ಕೇಳಲ್ಲ. ಅಂಥದ್ದು ಆ ದುರ್ಯೋಧನ ಮನ ಪ್ರವೃತ್ತಿ ಅಂತ ತಿಳಿಸ್ಲಿಕ್ಕೆ ಹೋದಾಗ ಯುದ್ಧ ಅನಿವಾರ್ಯ ಆಗ್ತಾ ಇದೆ. ತಮ್ಮ ಪೂರ್ವಜರಾದ ಕುರು ರಾಜ ನಿರ್ಮಾಣ ಮಾಡಿದ ಕ್ಷೇತ್ರ ಇವರ ರಣರಂಗ ಕ್ಷೇತ್ರ ಕುರುಕ್ಷೇತ್ರ ಆಗಿರ್ತಕ್ಕಂಥದ್ದು. ಈ ಮಧ್ಯೆ ವೇದವ್ಯಾಸದೇವರಿಗೆ ಧೃತರಾಷ್ಟ್ರನ ನೋಡಿ ಅಯ್ಯೋ ಅನ್ನಿಸ್ತು. ಅವನು ಬಂದು ಕೇಳಿದ್ರು ಧೃತರಾಷ್ಟ್ರನ್ನ, ಧೃತರಾಷ್ಟ್ರ ನೀನು ನನ್ನ ಮಗ, ಯಾಕೆ ವೇದವ್ಯಾಸದೇವರ ಮಕ್ಕಳು, ದೊಡ್ಡ ಮಗ, ಏನು ಸಾಮಾನ್ಯ ಅಲ್ಲ ರೀ. ಅವನ ಭಾಗವತದಲ್ಲಿ ಅವನು ದೇಹವನ್ನು ನಿರ್ಯಾಣ ಮಾಡಿದ್ದನ್ನು ಆಚಾರ್ಯರು ಬಹುಮುಖವಾಗಿ ತಾತ್ಪರ್ಯದಲ್ಲಿ ತಾವು ವರ್ಣನೆ ಮಾಡಿದ್ದಾರೆ. ಎಂಥ ಜ್ಞಾನಿ, ಎಂಥ ಲಯ ಚಿಂತನೆ ಮಾಡ್ತಾನೆ. ಅಂತ್ಯಕಾಲದಲ್ಲಿ 3 ವರ್ಷ ಅವನ ವನವಾಸದಲ್ಲಿ ಧೃತರಾಷ್ಟ್ರ ಹೇಗಿದ್ದ ಇದನ್ನೆಲ್ಲ ಕೇಳುವಾಗ ಎಂಥ ದೊಡ್ಡವ ಧೃತರಾಷ್ಟ್ರ ಅಂತ ಗೊತ್ತಾಗುತ್ತೆ. ಆದ್ದರಿಂದಲೇ ವ್ಯಾಸಪುತ್ರನಾದ ಧೃತರಾಷ್ಟ್ರನ ನೋಡಿ ವೇದವ್ಯಾಸದೇವರು ಕೇಳ್ತಾ ಇದ್ದಾರೆ, ನಿನ್ನ ತಮ್ಮನ ಮಕ್ಕಳಿಗೂ ನಿನಗೆ ಬೇಕಿದ್ದರೆ ಹೇಳು, ನೀನು ಕೂತ್ ಕಡೆನೇ ನಿನಗೊಂದು ಟಿ ವಿ ಹಾಕಿಸಿ ಯುದ್ಧ ತೋರಿಸ್ತೇನೆ, ಬೇಕಾ ಅಂತ ಕೇಳಿದ್ರು. ಯಾವ ಟಿ ವಿ? ತತ್ವಜ್ಞಾನದ ಕಣ್ಣು ಕೊಡ್ತೇನೆ ನಿನಗೆ, ಕಾಣುವ ಕಣ್ಣು ಬೇಕೋ ಕೇಳುವ ಕಿವಿ ಬೇಕೋ ಅಂದರು. ನೋಡ್ತೀಯಾ ಕೇಳ್ತೀಯಾ ಎರಡು, ಇನ್ನು ಆಡಿಯೋ ಬೇಕಾ ವಿಡಿಯೋ ಬೇಕಾ ಅಂತ ವೇದವ್ಯಾಸ ಇವನು ಧೃತರಾಷ್ಟ್ರ ಹೇಳ್ತಾನೆ, ನನಗೆ ನನ್ನ ಮಕ್ಕಳು ಈ ಬಾರಿ ಯುದ್ಧದಲ್ಲಿ ಸೋಲಲ್ಲ ಸಾವು ನಂಗೆ ಗೊತ್ತು ಅಂತ. ಯಾಕೆಂದರೆ ಮಹಾಭಾರತದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಶ್ಲೋಕಗಳಿಂದ ಸಂಜಯನಿಗೆ ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಮಕ್ಕಳು ಖಂಡಿತ ಗೆಲ್ಲಲ್ಲ, ಯುದ್ಧಕ್ಕೆ ಹೋದ ಮೇಲಲ್ಲ, ಅವ್ರು ಯಾವತ್ತೂ ಅವರ ಅತ್ತಿಗೆ ಸೆರಗು ಕೈ ಹಾಕಿಕೊಂಡೆ ಇನ್ನೊಮ್ಮೆ ನನ್ನ ಮಕ್ಕಳು ಯುದ್ಧಕ್ಕೆ ಹೋದರೆ ಸೋಲಲ್ಲ, ಖಂಡಿತ ಸಾವು ಬರುತ್ತೆ. ಇದು ಯುದ್ಧಕ್ಕೆ ಹೋದಾಗ ಅಂದ್ಕೊಂಡಿದ್ದಲ್ಲ, ಯಾವತ್ತು ಕೃಷ್ಣನನ್ನೇ ಕಟ್ಟುವ ದುರ್ಬುದ್ಧಿ ಬಂತೋ ಅವತ್ತೇ ಅಂದ್ಕೊಂಡೆ ಇವರು ಹೋದರೆ ಮತ್ತಿನ್ನು ಸಾಯ್ತಾರೆ ಅಂತ. ಹಾಗಾಗಿ ಸಾಯುವ ಮಕ್ಕಳ ಸ್ಥಿತಿಯನ್ನು ನೋಡುವ ತಾಕತ್ತಿಲ್ಲ. ಅದಕ್ಕೆ ವೇದವ್ಯಾಸದೇವ್ರಿಗೆ ಹೇಳ್ತಾನೆ, ಬೇಡ ನನಗೆ ಕಣ್ಣು ಬೇಡ ಅನ್ನಂತ. ನೋಡಿ, ಅಪರ್ಚುನಿಟಿ ಇತ್ತು, ಕಣ್ಣು ಕೊಡು, ಬೇಡ ಅಂದ ಅವನು, ಕಣ್ಣು ಬೇಡ ಅಂದ. ಮತ್ತು ಕಿವಿ ಕೊಡು ಸಾಕು ಕೇಳ್ತೇನೆ ಅಂತಂದ. ಕೇಳುವುದನ್ನು ಇಷ್ಟಪಟ್ಟಿದ್ದಾನೆ. ನೋಡುವ ಕೇಳುವ ಎಲ್ಲ ಬುದ್ಧಿಶಕ್ತಿಯನ್ನು ವೇದವ್ಯಾಸದೇವರು ತಮ್ಮ ಶಿಷ್ಯನಾದಂತಹ ಸಂಜಯನಿಗೆ ಅನುಗ್ರಹ ಮಾಡಿದ್ದಾರೆ. ದೇವರಿಗೆ ಬೇಕಾದ ಜನ ಶಿಷ್ಯರಿದ್ದರು, ಆದರೆ ಸಂಜಯನಿಗೆ ಯಾಕೆ ಮಾಡಿದ್ರು ಅಂದರೆ ಸಂಜಯನ ಮೇಲೆ ಭಾರೀ ನಂಬಿಕೆ ಯಾರಿಗೆ? ಧೃತರಾಷ್ಟ್ರನಿಗೆ. ಯಾಕೆಂದರೆ ಸಂಜಯ ಬಹಳ ಆಪ್ತ ಧೃತರಾಷ್ಟ್ರನಿಗೆ. ಅವನು ಏನು ಮಾತು ಹೇಳಿದ್ರು ಧೃತರಾಷ್ಟ್ರ ನಂಬ್ತಿದ್ದ. ಹಾಗಾದರೆ ಯಾರೋ ನಂಬಿಕೆ ಇಲ್ಲದೆ ಇದ್ದವ್ರನ್ನ ಅವನು ಕೊಟ್ಟರೆ ಆಚಾರ್ಯ ನಿಮ್ಮೆಲ್ಲ ಧೃತರಾಷ್ಟ್ರನಿಗೆ ಯಾರು ಆಪ್ತನೋ, ಯಾರ ಮಾತು ಧೃತರಾಷ್ಟ್ರನಿಗೆ ಹಿಡಿಸತ್ತೋ ಅಂಥ ಸಂಜಯನಿಗೆ ಈ ಫೆಸಿಲಿಟಿ ಕೊಟ್ಟ. ಅವನು ಕೂತ್ ಕಡೆ ಎಲ್ಲ ಕಾಣಬೇಕು, ಅವು ಕಂಡದ್ದನ್ನು ಬಾಯಲ್ಲಿ ಧೃತರಾಷ್ಟ್ರನಿಗೆ ಹೇಳಬೇಕು, ಇದನ್ನು ಕೇಳಬೇಕು. ಅದಕ್ಕೆ ಧೃತರಾಷ್ಟ್ರ ಕೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ
ಕಿಮಕುರುವತ ಸಂಜಯ, ಹೇ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದರು ಮತ್ತು ಪಾಂಡವರು ಏನು ಮಾಡಿದರು? ಇದೊಂದೇ ಶ್ಲೋಕ ಪೂರ ತಿಳಿದವರು 7 ದಿನ 10 ದಿನವೂ ಇದರೊಳಗೆ ಹೇಳೋದು. ಇಡೀ 700 ಶ್ಲೋಕದ ಸಾರ ಇಲ್ಲೇ ಇದೆ ರೀ. ಈ ಒಂದರೊಳಗೆ 2 ಶಬ್ದದಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನಮ್ಮೆಲ್ಲರಿಗೆ ಏನು ಹೇಳ್ದ ಅಂದರೆ 2 ವರ್ಡು. ಏನಂದರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಇದು ಮರಿದೇ ನೆನ್ಪಿಟ್ಕೊಂಡ್ಬಿಡಿ. ಇದರಲ್ಲಿ ಒಂದೇ ಶಬ್ದ ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು, ಕ್ಷೇತ್ರೇ ಕ್ಷೇತ್ರೇ ಕ್ಷೇತ್ರಮಿತ್ಯಭಿಧೀಯತೆ. ಈ ದೇವರು ಯಾವ ಕ್ಷೇತ್ರವನ್ನು ಕೊಟ್ಟಿದ್ದಾನೆ, ಅರ್ಥಾತ್ ಯಾವ ವರ್ಣವನ್ನು ಕೊಟ್ಟಿದ್ದಾನೆ, ಯಾವ ಆಶ್ರಮವನ್ನು ಕೊಟ್ಟಿದ್ದಾನೆ, ಆ ವರ್ಣ ಆ ಆಶ್ರಮಕ್ಕೆ ವಿಹಿತವಾದ ಧರ್ಮವನ್ನು ಮಾಡು. ಇದೇ 18 ಅಧ್ಯಾಯಗಳ ಸಾರ. ಈ ಒಂದು ಪ್ರಶ್ನೆ ಏನಂದರೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದ ನನ್ನವರು ಪಾಂಡವರು ಏನು ಮಾಡಿದ್ರು? ಅಲ್ಲ, ಬ್ಯಾಟಲ್ ಫೀಲ್ಡ್ಸ್ ಹೇಳಿದವರು ಏನು ಮಾಡಿದ್ರು? ಏನು ಮಾಡ್ತಾರೆ? ಯುದ್ಧ ಇಲ್ವಾ ಕೇಳಿದ್ದಲ್ಲ. ಅವನ ತಲೆ ಒಳಗೇನಿತ್ತು ಅಂದರೆ ಯುದ್ಧ ಮಾಡಬಾರ್ದಿತ್ತು. ಯಾಕೆಂದರೆ ಆ ಪ್ಲೇಸ್ ಅಂಥದ್ದು. ಎಂಥ ಅಯೋಗ್ಯರಿಗೂ ಧರ್ಮ ಜಾಗೃತಿ ಆಗಬೇಕು. ಎಂಥ ಮೂರ್ಖ ಮುಟ್ಟಾಳ ಅಯೋಗ್ಯನಿಗೂ ಕೂಡ ತಪ್ಪು ಮಾಡುವ ಬುದ್ಧಿ ಬರಬಾರ್ದು. ಅಂಥ ಪ್ಲೇಸ್ ಯಾವುದು? ಕುರುಕ್ಷೇತ್ರ. ಅದಕ್ಕೆ ಅದು ಧರ್ಮದ ಕ್ಷೇತ್ರ. ಇಂಥ ಧರ್ಮಕ್ಷೇತ್ರದಲ್ಲಿ ಯುದ್ಧ ಅಧರ್ಮ. ಅಣ್ಣ ತಮ್ಮಂದರು ಹೊಡೆದಾಡೋದು ಅಧರ್ಮ. ಅದರೊಳಗೂ ಗುರುಗಳ ಜೊತೆ ಹೋರಾಡೋದು ಅಧರ್ಮ. ಬ್ರಾಹ್ಮಣರ ವಿರುದ್ಧ ಬಾಣ ಬಿಡೋರು ಇವ್ರನ್ನೆಲ್ಲ ನೋಡಿ ಧರ್ಮಾತ್ಮರಾದ ಪಾಂಡವರು ಬೆನ್ನು ಹಾಕಿ ಹೋಗಬೇಕು. ಏನು ಐಡಿಯಾ ನೋಡ್ರಿ. ನೋಡೋಕ್ಕೆ ಕಣ್ಣು ಮಾತ್ರ ಕುರುಡು, ಒಳಗೆ ಭಾರೀ ಬುದ್ಧಿ. ಅವನಂತಾನೆ ಧರ್ಮಕ್ಷೇತ್ರ ಅದು ಎಂಥದ್ದು ಆರ್ಡಿನರಿ ಜಾಗ ಅಲ್ಲ. ಅಲ್ಲಿ ಹೋದರೆ ಎಂಥವರಿಗೂ ಧರ್ಮ ಜಾಗೃತಿ ಆಗಬೇಕು ಅಂತ ಧರ್ಮಾತ್ಮರಾದ ಪಾಂಡವರಿಗೆ ಧರ್ಮ ಜಾಗೃತಿಯಾಗಿ ಯುದ್ಧಕ್ಕೆ ವಿಮುಖರಾಗಿ ಹೋಗಬೇಕಿತ್ತು. ಆಮೇಲೆ ಮಾಮಕಾಹ ಪಾಂಡವಾಶ್ಚೈವ. ನಿಜವಾಗಿ ಇಡೀ ಎಲ್ಲ ಅನರ್ಥಕ್ಕೆ ಕಾರಣವಾದದ್ದು ಈ ಮನೋಸ್ಥಿತಿ. ಮಾಮಕಾಹ. ಯಾರು ಮಾಮಕರು? ದುರ್ಯೋಧನಾದಿಗಳು ಮಾಮಕರು. ಪಾಂಡವರು ನನ್ನವರಲ್ಲ, ಅವರು ಪಾಂಡವರು, ಅವರು ಬೇರೆ. ಸ್ವಂತ ತಮ್ಮನ ಮಕ್ಕಳು. ಇವತ್ತೇನು ರಾಜ್ಯದ ಐಶ್ವರ್ಯದ ಭೋಗದಲ್ಲಿ ಭೋಗಿಸ್ತಾ ಇದ್ದಾನೆ, ಈ ಎಲ್ಲ ಐಶ್ವರ್ಯವನ್ನು ತಂದುಕೊಟ್ಟವ ಪಾಂಡವರ ತಂದೆಯಾದ ಪಾಂಡು ಮಹಾರಾಜ. ಅವ ಚೆನ್ನಾಗಿದ್ದಾಗ ಇಡೀ ದೇಶಗಳ ದಿಗ್ವಿಜಯ ಮಾಡಿ ಸಮಸ್ತ ಸಂಪತ್ತನ್ನು ಕುರುಡು ಅಣ್ಣನನ್ನು ರಾನು ತುಂಬಿಟ್ಟು ಮಧ್ಯ ವಯಸ್ಸಿನಲ್ಲಿ ಪ್ರಾಣ ಬಿಟ್ಟ. ಭೀಮನಿಗೆ 15, ಹೀಗೆ ಎಲ್ಲ ಸಣ್ಣ ಸಣ್ಣ ಹುಡುಗರಿರುವಾಗ ಪ್ರಾಣತ್ಯಾಗ ಮಾಡಿದ ಪಾಂಡುವಿನ ಮಕ್ಕಳನ್ನು ನನ್ನ ಮಕ್ಕಳಲ್ಲ ಅನ್ನುವಂತೆ ಮಾಮಕಾಹ ಅಂದರೆ ಕೌರವಾದಿಗಳು, ಪಾಂಡವ ಅವರು ಬೇರೆ, ಪಾಂಡುವಿನ ಮಕ್ಕಳು. ಅಷ್ಟೇ ಅಲ್ಲ, ಮಾಮಕಾಹ ಅಂದರೆ ನನ್ನಿಂದಲೇ ನನ್ನ ಹೆಂಡತಿಯಲ್ಲಿ ಹುಟ್ಟಿದವರು ಗಾಂಧಾರಿಯಲ್ಲ. ಪಾಂಡುವಿಗೆ ಮಕ್ಕಳನ್ನು ಪಡೆಯುವ ಶಕ್ತಿ ಇಲ್ಲ, ಅದರಿಂದ ಅವರು ಮಾಮಕರಲ್ಲ. ಅವರೆಲ್ಲ ಬೇರೆ ಬೇರೆಯವ್ರಿಗೆ ಹುಟ್ಟಿದವರು. ಈ ದುರ್ಬುದ್ಧಿ ಬೇರೆ. ಅವನು ಕೇಳ್ತಾ ಇದ್ದಾನೆ, ಹಾಗಾದ್ರೆ ಇವರಿಬ್ಬರು ಸೇರಿ ಏನು ಮಾಡಿದ್ದಾರೆ? ಸ್ವಾರಸ್ಯವನ್ನು ತಿಳಿಬೇಕಾಗಿದೆ. ಇಂತಹ ಮಲತಾಯಿ ಧೋರಣೆ, ಮಾಮಕರು ತನ್ನವರು, ಪಾಂಡವರು ಬೇರೆಯವರು, ಈ ಧೋರಣೆ ಇಡೀ ಅವನ ವಂಶ ಕುಲನಾಶಕ್ಕೆ, ದುರಂತಕ್ಕೆ ಕಾರಣ ಆಯಿತು. ನೋಡಿ, ಇದ್ರ ಕಥೆ ಏನಂದರೆ, ಧೃತರಾಷ್ಟ್ರನಂತ ಅವನು ಒಳ್ಳೆ ದೊಡ್ಡ ವಸುದೇವತೆ, ಅವನಿಗೆ ಹೀಗೆ ಅಜ್ಞಾನ ಬಂದು ಹೀಗಾಗೋದಾದರೆ ಮಿಕ್ಕವರದೆಲ್ಲ ಏನು? ಅದರಿಂದ ಇಂತಹ ಉದಾತ್ತ ಧೋರಣೆ ಇಲ್ಲದಿರುವವರ ವಂಶ ಹೇಗೆ ಹಾಳಾಗುತ್ತೆ? ಅಜ್ಞಾನಿಯ ಜೀವನವೇ ಹಾಗೆ. ಅವನಿಗೆ ಆ ಧರ್ಮ ಎಂದೂ ಕಾಣಲ್ಲ, ಅಧರ್ಮದ ಜೊತೆಗೆ ತಾನಿರ್ತಾನೆ. ತಿಳಿದ್ರು ಅಧರ್ಮ ಅಂತ ಇಷ್ಟೆಲ್ಲ ಇರುವ ಸಂದರ್ಭದಲ್ಲಿ ದೃಷ್ಟ್ವಾತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಪಾಂಡವರ ಸೇನೆಯಲ್ಲಿ ದೊಡ್ಡ ದೊಡ್ಡ ವ್ಯೂಹಗಳ ರಚನೆ ಆಗ್ತಾ ಇದೆ. ಆ ವ್ಯೂಹಗಳ ರಚನೆಯನ್ನು ನೋಡಿದಂತಹ ದುರ್ಯೋಧನ ಹೇಳ್ತಾ ಇದ್ದಾನೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ. ಆಚಾರ್ಯರೇ ನೋಡ್ರಿ, ತವ ಶಿಷ್ಯ, ನಿಮ್ಮ ಶಿಷ್ಯನಾದಂತಹ ದೃಪದ ಪುತ್ರನಾದ ದೃಷ್ಟದ್ಯುಮ್ನ ಪಾಂಡವರ ಪಕ್ಷದಲ್ಲಿ ಸೇನಾ ನಾಯಕನಾಗಿ ಎಂಥ ಅದ್ಭುತವಾದ ವ್ಯೂಹಗಳನ್ನೆಲ್ಲ ರಚನೆ ಮಾಡ್ತಾ ಇದ್ದಾನೆ. ಆ ಸೈನ್ಯದಲ್ಲಿ ಇಂಥ 18 ಜನ ಅತಿರಥರನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅತಿರಥರು ಅಂದರೆ ಒಬ್ಬನೇ,
ಏಕೋದಶ ಸಹಸ್ರಾಣಾಂ ಯೋಧಯೇದ್ಯಸ್ತು ಧನ್ವಿನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ. ಮಹಾರಥ ಅಂತ ಯಾರನ್ನು ಕರೀತಾನೆ ಅಂದರೆ ಒಬ್ಬನೇ ಏಕಾಂಗಿಯಾಗಿ ನಿಂತು 10,000 ಜನರ ಜೊತೆಗೆ 10,000 ಜನರನ್ನು ಮಣ್ಣು ಮುಕ್ಕಿಸುವ ಯೋಗ್ಯತೆ ಒಬ್ಬನಿಗಿದ್ದರೆ ಅವನನ್ನು ಮಹಾರಥ ಅಂತ ಕರೀತಾರೆ.